ನನ್ನ ಕಾಲೆಲ್ಲ ಮುಗಿಬೇಡ. ಯಾಕೆ ನನ್ನ ಕಾಲೆಲ್ಲ ಮುಗಿತೀಯ? ಕಾಲೆಲ್ಲ ಇಟ್ಕೊಳ್ಳೋದು ಯಾಕೆ ನೀನು? ಹಾಂ, ಆಯ್ತಮ್ಮ, ಇನ್ನೊಂದ್ಸಲ ಏನೂ ಮಾಡಲ್ಲಮ್ಮ, ಅರ್ಥ ಮಾಡ್ಕೊಂಡು. ಯಾಕೆ ನನ್ನ ಕಾಲೆಲ್ಲ ಹಿಡ್ಕೊಂತೀಯ? ಪ್ಲೀಸ್ ಅಮ್ಮ, ನನ್ನ ಬಿಟ್ಟು ಹೋಗ್ಬೇಡಮ್ಮ, ನನ್ನ ಬಿಟ್ಟು ಇರೋಕ್ಕಾಗಲ್ಲಮ್ಮ, ಅರ್ಥ ಮಾಡ್ಕೊಮ್ಮ ಪ್ಲೀಸ್ ಅಮ್ಮ. ಬೇಲಿಯೇ ಇದ್ದು ಹೊಲ ಮೇಯ್ದ್ರೆ ಹೇಗಿರುತ್ತೆ ಅದನ್ನು ಊಹಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇನ್ನು ಕಾನೂನು ರಕ್ಷಕರೇ ಕಾನೂನು ಭಕ್ಷಕರ ಆದ್ರ ಹಲವು ರೀತಿಯಾದಂತಹ ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಡುವಂತಹ ಒಂದು ಪ್ರಕರಣ ಅಂತಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿರುವಂತಹ ರಮೇಶ್ ಗುಗ್ಗರಿ ಪ್ರೀತಿಸಿ ರಾಶಿ ಎಂಬುವಂತವರನ್ನ ಮದುವೆಯಾಗಿದ್ರು. ಕಳೆದ ವರ್ಷ ಅಂದ್ರೆ 2021 ನವೆಂಬರ್ ತಿಂಗಳಿನಲ್ಲಿ ಇವರು ರಿಜಿಸ್ಟರ್ ಮದುವೆ ಆಗಿದ್ರು. ಇಬ್ಬರ ನಡುವೆ ಒಂದು ರೀತಿಯಾದಂತಹ ವಿಚಿತ್ರವಾದಂತಹ ಸ್ನೇಹ ಬೆಳೆದು ತದನಂತರ ಇದು ಪ್ರೇಮಕ್ಕೆ ತಿರುಗಿ ಇದೀಗ ಇವರು ಮದುವೆ ಆಗಿದ್ದಾರೆ. ಅದು ಕೂಡ ರಿಜಿಸ್ಟರ್ ಮದುವೆ ಆಗಿದ್ದಾರೆ. ಈಗ ಈ ಒಂದು ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಸಬ್ ಇನ್ಸ್ಪೆಕ್ಟರ್ ವಿರುದ್ಧವೇ ಪತ್ನಿಯಾಗಿರುವಂತ ರಾಶಿರವರು ದೂರನ್ನ ದಾಖಲಿಸಿದ್ದಾರೆ. ಈ ಒಂದು ಪ್ರಕರಣ ಹಲವು ರೀತಿಯಾದಂತಹ ಅನುಮಾನಗಳನ್ನು ಕೂಡ ಹುಟ್ಟು ಹಾಕಿದೆ. ಸಬ್ ಇನ್ಸ್ಪೆಕ್ಟರ್ ತನ್ನ ಪತ್ನಿಯ ಕಾಲಿಡ್ಕೊಳ್ತಾರೆ, ನಾನು ನಿನ್ನ ಬಗ್ಗೆ ಏನನ್ನು ಹೇಳೋದಿಲ್ಲ ಎನ್ನುವಂತ ಅವರ ಖಾಸಗಿಯ ವಿಡಿಯೋಗಳು ಕೂಡ ಇದೀಗ ವೈರಲ್ ಆಗಿದೆ. ಆ ಎಲ್ಲ ದೃಶ್ಯಗಳನ್ನ ನೋಡಿ ಬರೋಣ ಬನ್ನಿ. ನನ್ನ ಕಾಲೆಲ್ಲ ಮುಗಿಬೇಡ. ಯಾಕೆ ನನ್ನ ಕಾಲೆಲ್ಲ ಮುಗಿತೀಯ? ಮ್ಯಾಚ್ ತೆಗ್ದು ನನ್ನ ಕಾಲೆಲ್ಲ ಇಟ್ಕೊಳ್ಳೋದು ಯಾಕೆ ನೀನು? ಹಾಂ, ಕಾಲೆಲ್ಲ ಏನಕ್ಕೆ ಇಟ್ಕೊಂತೀಯ? ತಪ್ಪಾಯ್ತಮ್ಮ, ಇನ್ನೊಂದ್ಸಲ ಏನೂ ಮಾಡಲ್ಲಮ್ಮ, ಅರ್ಥ ಮಾಡ್ಕೊಂಡು. ಯಾಕೆ ನನ್ನ ಕಾಲೆಲ್ಲ ಇಟ್ಕೊಂತೀಯ? ಅಮ್ಮ, ನೀನು ನೋವು ಮಾಡಲ್ಲಮ್ಮ, ಆ ಥರ ಅಂತಿದ್ದ ತಪ್ಪಾಯ್ತಮ್ಮ. ನನ್ನ ಕಾಲೆಲ್ಲ ಮುಗಿಬೇಡ. ಯಾಕೆ ನನ್ನ ಕಾಲೆಲ್ಲ ಮುಗಿತೀಯ? ಮ್ಯಾಚ್ ತೆಗ್ದು ನನ್ನ ಕಾಲೆಲ್ಲ ಇಟ್ಕೊಳ್ಳೋದು ಯಾಕೆ ನೀನು? ಹಾಂ, ಕಾಲೆಲ್ಲ ಏನಕ್ಕೆ ಇಟ್ಕೊಂತೀಯ? ತಪ್ಪಾಯ್ತಮ್ಮ, ಇನ್ನೊಂದ್ಸಲ ಏನೂ ಮಾಡಲ್ಲಮ್ಮ, ಅರ್ಥ ಮಾಡ್ಕೊಂಡು. ಯಾಕೆ ನನ್ನ ಕಾಲೆಲ್ಲ ಇಟ್ಕೊಂತೀಯ? ಅಮ್ಮ, ನೀನು ನೋವು ಮಾಡಲ್ಲಮ್ಮ, ಆ ಥರ ಅಂತಿದ್ದ ತಪ್ಪಾಯ್ತಮ್ಮ. ಹೌದು, ಈ ಒಂದು ಭಾವಚಿತ್ರದಲ್ಲಿ ಕಾಣಿಸ್ತಾ ಇರುವಂತವರೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ರಮೇಶ್ ಗುಗ್ಗರಿ. ಇವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು. ಇವರು ಎಲ್ಲೋ ಒಂದು ಕಡೆ ಮೂಲತಃ ಮುಳಬಾಗಿಲಿನ ರಾಶಿ ಎಂಬುವರ ಪರಿಚಯ ಆಗತ್ತೆ. ಪರಿಚಯ ಸ್ನೇಹಕ್ಕೆ ತಿರುಗಿ ತದನಂತರ ಇವರಿಬ್ಬರು ಕೂಡ ಒಟ್ಟೊಟ್ಟಾಗಿ ಓಡಾಡ್ತಾರೆ. ತದನಂತರ ಇವರು ಅನಿವಾರ್ಯವಾಗಿ ಮದುವೆ ಆಗ್ತಾರಂತೆ. ಆದ್ರೆ ತದನಂತರವೂ ಕೂಡ ಇವರಿಬ್ಬರ ಸಂಬಂಧ ಅಷ್ಟಕ್ಕಷ್ಟೇ. ಮದುವೆಯಾಗಿ ವರ್ಷ ಕೂಡ ಕಳೆದಿಲ್ಲ. ಈಗಾಗಲೇ ಇದು ವಿಚ್ಛೇದನ ತನಕ ಈ ಒಂದು ಸಂಬಂಧ ಬಂದು ನಿಂತಿದೆ. ಇದರ ನಡುವೆ ಹಲವು ರೀತಿಯಾದಂತಹ ಇಬ್ಬರ ನಡುವೆಯೂ ಕೂಡ ಜಗಳಗಳಾಗಿದೆ. ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ರಾಶಿಯ ಮೇಲೆ ಹಲ್ಲೆಗಳನ್ನು ಕೂಡ ಮಾಡಲಾಗಿದೆ ಎನ್ನುವಂತಹ ಒಂದು ವಿಡಿಯೋಗಳು ಕೂಡ ಈಗ ವೈರಲ್ ಆಗ್ತಾ ಇದೆ. ಖುದ್ದು ಸಬ್ ಇನ್ಸ್ಪೆಕ್ಟರ್ ಹಲ್ಲೆಗೆ ಒಳಗಾಗಿ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ದಾರೆ. ಹಾಗೆಲ್ಲ ಭಾವಚಿತ್ರಗಳನ್ನ ನೋಡೋಣ ಬನ್ನಿ. ಅಮ್ಮ, ದಯವಿಟ್ಟು ಅಮ್ಮ ಪ್ಲೀಸ್ ಅಮ್ಮ, ನನ್ನ ಬಿಟ್ಟು ಹೋಗ್ಬೇಡಮ್ಮ, ನಿನ್ನ ಬಿಟ್ಟಿರೋಕ್ಕಾಗಲ್ಲಮ್ಮ ಪ್ಲೀಸ್ ಅಮ್ಮ. ನಾನು ಯಾವುದು ನಿನ್ನ ಬಗ್ಗೆ ಯಾವುದು ಯಾರ ಹತ್ರನೇ ಹೇಳಿಲ್ಲ ಅಮ್ಮ. ಪ್ಲೀಸ್ ಅಮ್ಮ, ಅರ್ಥ ಮಾಡ್ಕೊಮ್ಮ ಪ್ಲೀಸ್ ಅಮ್ಮ, ದಯವಿಟ್ಟು ಅಮ್ಮ ಪ್ಲೀಸ್. ನಾನು ಸತ್ತುವಾಗ್ಲೂ ಹೇಳ್ತಾ ಇದ್ದೀನಮ್ಮ, ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ನಾನು ಆ ಥರ ಯಾವುದನ್ನು ಹೇಳಿಲ್ಲ. ನನಗೆ ಯಾರು ಹೇಳಿದಾರೂ ಗೊತ್ತಿಲ್ಲ. ಬಟ್ ನಾನು ಯಾವುದನ್ನು ಏನೂ ಹೇಳಿಲ್ಲ. ಬಿಟ್ಟು ಅಮ್ಮ, ನಾನು ಬಿಟ್ಟು ಹೋಗ್ಬೇಡಮ್ಮ, ನೀನು ಬಿಟ್ಟಿರೋಕ್ಕಾಗಲ್ಲಮ್ಮ ಪ್ಲೀಸ್ ಅಮ್ಮ. ಲವ್ ಯು ಅಮ್ಮ. ನಿನ್ನ ಬಗ್ಗೆ ನಾನು ಯಾವತ್ತೂ ಯಾರ ಮುಂದೆ ಏನು ಹೇಳಿಲ್ಲ ಅಮ್ಮ, ಪ್ಲೀಸ್ ಅಮ್ಮ. ಹೌದು, ರಮೇಶ್ ಗುಗ್ಗರಿ ಅವರ ಸ್ನೇಹಿತರು ಹೇಳುವಂತೆ ರಮೇಶ್ ಒಳ್ಳೆಯವನು. ಎಲ್ಲೋ ಒಂದು ಕಡೆ ರಾಶಿಯವರ ಪರಿಚಯ ಆಗತ್ತೆ. ಪರಿಚಯ ಆದ ಸ್ನೇಹಕ್ಕೆ ತಿರುಗಿ ಈಗ ಅನಿವಾರ್ಯವಾಗಿ ರಿಜಿಸ್ಟರ್ ಮದುವೆ ಆಗ್ತಾರೆ. ಆದ್ರೆ ರಾಶಿ ಈಕೆ ಈ ಹಿಂದೆ ಏನ್ ಕೆಲಸ ಮಾಡ್ಕೊಂಡಿದ್ಲು ಗೊತ್ತಿಲ್ಲ. ಯಾವಾಗ ಪರಿಚಯ ಸ್ನೇಹಕ್ಕೆ ತಿರುಗಿತು ಆ ಒಂದು ಸಂದರ್ಭದಲ್ಲಿ ಇವರಿಬ್ಬರೂ ಕೂಡ ಖಾಸಗಿಯಾಗಿದ್ದಂತಹ ವಿಡಿಯೋಗಳನ್ನ ರಾಶಿ ಅವರು ಆ ಒಂದು ವಿಡಿಯೋಗಳನ್ನ ಬಳಸಿಕೊಂಡು ರಮೇಶ್ ಅವರನ್ನ ಮದುವೆ ಆಗಿದ್ರು. ತದನಂತರವೂ ಕೂಡ ರಾಶಿ ಅವರು ತಮ್ಮ ಹಳೆ ಚಾಳಿಯನ್ನ ಬಿಟ್ಟಿರ್ಲಿಲ್ಲ. ಇದನ್ನ ಪ್ರಶ್ನಿಸಿದ್ರೆ ಇವರ ಮೇಲೆಯೇ ತಿರುಗಿ ರಾಶಿ ಅವರು ಹಲ್ಲೆಯನ್ನ ಮಾಡ್ತಿದ್ರು ಎನ್ನುವಂತಹ ಮಾತುಗಳನ್ನ ಅವರ ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈಗ ಗೂಂಡಾಗಳನ್ನ ಬಿಟ್ಟು ರಾಶಿ ವಿಚ್ಛೇದನ ಪತ್ರಕ್ಕೆ ಸಹಿ ಮಾಡುವಂತೆ ಒತ್ತಾಯವನ್ನ ಮಾಡಿದ್ದಾರೆ ಮತ್ತು ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ, ನನಗೆ ಮಾನಸಿಕವಾದಂತಹ ಕಿರುಕುಳವನ್ನ ನೀಡ್ತಿದ್ದಾರೆ ನನ್ನ ಗಂಡನಾದಂತಹ ಸಬ್ ಇನ್ಸ್ಪೆಕ್ಟರ್ ರಮೇಶ್ ಗುಗ್ಗರಿ ಎನ್ನುವಂಥವರು
ಖುದ್ದು ರಾಶಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಇದೀಗ ಆ ದೂರು FIR ಆಗಿದೆ. FIR ಆಗ್ತಾ ಇದ್ದಂತೆ ಮೇಲಿನ ಅಧಿಕಾರಿಗಳು ರಮೇಶ್ ಅವರನ್ನ ಅಮಾನತುಗೊಳಿಸಿದ್ದಾರೆ. ಈಗ ಅಮಾನತುಗೊಳ್ತಾ ಇದ್ದಂತೆ ರಮೇಶ್ ಗುಗ್ಗರಿ ಅವರು ನಾಪತ್ತೆಯಾಗಿದ್ದಾರೆ. ಈಗ ಎಲ್ಲ ಮಾಧ್ಯಮಗಳಿಗೂ ಕೂಡ ರಮೇಶ್ ಅವರ ಪತ್ನಿ ಹೇಳಿಕೆಗಳನ್ನು ಕೂಡ ನೀಡಿದ್ದಾರೆ. ಇವರಿಬ್ಬರ ಸಂಬಂಧವೇ ಒಂದು ರೀತಿಯಾದಂಥ ವಿಚಿತ್ರ ಸಂಬಂಧ. ಎಲ್ಲೋ ಇವರು ಒಂದು ಗೌಪ್ಯ ಸ್ಥಳದಲ್ಲಿ ಇವರಿಬ್ಬರ ಪರಿಚಯ ಸ್ನೇಹಕ್ಕೆ ತಿರುಗಿ ಇವರ ಸಂಬಂಧವೇ ಹಲವು ರೀತಿಯಾದಂಥ ತಿರುವುಗಳನ್ನು ಪಡೆದುಕೊಂಡು ಮದುವೆ ತನಕ ಬಂದು ಮದುವೆ ಆದ ನಂತರವೂ ಕೂಡ ರಾಶಿ ತನ್ನ ಹಳೆ ಚಾಳಿಗಳನ್ನು ಬಿಟ್ಟಿರದೇ ಇದ್ದದ್ದೇ ಇವರಿಬ್ಬರ ನಡುವೆ ಇವರ ಸಂಸಾರದಲ್ಲಿ ಬಿರುಕಿಗೆ ಕಾರಣವಾಯಿತು ಅಂತ ಹೇಳಲಾಗ್ತಾ ಇದೆ. ಈಗ ರಮೇಶ್ ಅವರು ಅದೆಲ್ಲದಕ್ಕೂ ಸ್ಪಷ್ಟೀಕರಣವನ್ನು ನೀಡಬೇಕಾಗಿದೆ. ಅವರು ಈಗ ನಾಪತ್ತೆಯಾಗಿದ್ದಾರೆ. ಹಾಗೆ ರಾಶಿರವರು ಒಂದು ಮಾಧ್ಯಮದಲ್ಲಿ ಮಾತನಾಡಿ ಇನ್ಯಾವುದೇ ಮಾಧ್ಯಮದೊಂದಿಗೂ ನಾನು ಮಾತನಾಡೋದಿಲ್ಲ ಎನ್ನುವಂಥ ಹೇಳಿಕೆಯನ್ನ ನೀಡಿದ್ದಾರೆ. ಇವರಿಬ್ಬರ ಈ ಒಂದು ಜಟಾಪಟಿ ಮುಂದಿನ ದಿನಗಳಲ್ಲಿ ಅದೆಲ್ಲೂ ಹೋಗಿ ನಿಲ್ಲುತ್ತೋ ಗೊತ್ತಾಗ್ತಿಲ್ಲ. ಆದರೆ ಖುದ್ದು ರಾಶಿ ಕೂಡ ಈ ಒಂದು ಪ್ರಕರಣದಲ್ಲಿ ಒಂದು ರೀತಿಯಾದಂಥ ವಿಚಿತ್ರ ಅವಸ್ಥೆಯಲ್ಲಿದ್ದಾರೆ. ಆದರೆ ರಮೇಶ್ ಈಗ ಅಮಾನತುಗೊಂಡಿರುವಂಥ ಪೊಲೀಸ್ ಅಧಿಕಾರಿ ನಾಪತ್ತೆಯಾಗಿದ್ದಾರೆ. ಅವರು ಬಂದು ಸ್ಪಷ್ಟೀಕರಣವನ್ನು ನೀಡುವವರೆಗೂ ಹಲವು ರೀತಿಯಾದಂಥ ಅನುಮಾನಗಳು ಕಾಡ್ತಲೇ ಇರುತ್ತೆ. ರಮೇಶ್ ಪದೇ ಪದೇ ಪತ್ನಿಯ ಕಾಲಿಡ್ಕೊಳ್ಳೋದು, ಹಾಗೆ ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಹೇಳುವಂಥದ್ದು, ಜೊತೆಗೆ ಖುದ್ದು ತಾನೇ ಹೋಗಿ ಹಲ್ಲೆಗೆ ಒಳಗಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂಥ ಈ ಎಲ್ಲ ಭಾವಚಿತ್ರಗಳು ಬೇರೆ ಯಾವುದೋ ಕಥೆಯನ್ನು ಹೇಳ್ತಾ ಇದೆ. ಆ ಒಂದು ಸ್ಪಷ್ಟೀಕರಣವನ್ನು ಅವರೇ ನೀಡಬೇಕಾಗತ್ತೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.